ಕೇಂದ್ರ ಸರ್ಕಾರ ದಿಢೀರ್ ಅಂತ ರೆಕಾರ್ಡ್ ಬ್ರೇಕಿಂಗ್ ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರು. ಅದು ಹತ್ತತ್ರ 1000 ರೂಪಾಯಿವರೆಗೂ ಜಾಸ್ತಿ ಮಾಡಿರೋದು. 100-200 ರೂಪಾಯಿ ಅಲ್ಲ, 993 ರೂಪಾಯಿ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಹೋಟೆಲ್ ಉದ್ಯಮ ಆಲ್ರೆಡಿ ನಷ್ಟದಲ್ಲಿತ್ತು, ಈಗ ಇನ್ನಷ್ಟು ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಇದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಹಿನ್ನೆಲೆಯಲ್ಲಿ ಬರೀ ಹೋಟೆಲ್ ಉದ್ಯಮಕ್ಕೆ ಶಾಕ್ ಅನ್ನುವಂಥದ್ದು ಮಾತ್ರ ಅಲ್ಲ, ಹೋಟೆಲ್ಗೆ ಹೋಗ್ತಾ ಇದ್ದಂಥ ಗ್ರಾಹಕರಿಗೂ ಬಿಗ್ ಶಾಕ್ ಇನ್ಮೇಲೆ. ಯಾಕೆಂದ್ರೆ ಆ ನಷ್ಟವನ್ನು ಅವ್ರು ಸರಿದೂಗಿಸ್ಬೇಕಲ್ಲ. ಸಹಜವಾಗಿ ಊಟ ತಿಂಡಿ ಕಾಫಿ ಟೀ ರೇಟ್ ಎಲ್ಲ ಜಾಸ್ತಿ ಮಾಡಲೇಬೇಕಾದಂಥ ಅನಿವಾರ್ಯತೆ. ಕೇಂದ್ರ ಸರ್ಕಾರ ಗ್ಯಾಸ್ ರೇಟನ್ನು, ಕಮರ್ಷಿಯಲ್ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡಿದಂಥ ಹಿನ್ನೆಲೆಯಲ್ಲಿ ಹೋಟೆಲ್ ತಿಂಡಿ ಊಟ ಇನ್ನು ಮುಂದೆ ಫುಲ್ ದುಬಾರಿ ಆಗಿರುತ್ತೆ. ತಿಂಡಿ 5 ರೂಪಾಯಿ, ಊಟ 10 ರೂಪಾಯಿ. ಬರೀ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ರು ಓಕೆ, ಅದಕ್ಕಿನ್ನ ಇನ್ನೂ ಡಬಲ್ ಮಾಡಿದ್ರೆ ಮುಗ್ದೆ ಹೋಯ್ತು ಕತೆ. ಹೋಟೆಲ್ಗೆ ಹೋಗೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಜನ. ಆದರೆ ಡಿಪೆಂಡೆನ್ಸಿ ಇದೆ, ಹೋಟೆಲ್ಲೇ ಊಟ ಮಾಡಬೇಕು ತಿಂಡಿ ತಿನ್ನಬೇಕು ಅಂತ, ಮನೇಲಿ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ ಕೆಲವರಿಗೆ. ಸೊ ಹೀಗಾಗಿ ಹೋಟೆಲ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಹೋಟೆಲ್ನವರು ಕೂಡ ಅಷ್ಟೇ, ತುಂಬ ಜಾಸ್ತಿ ಮಾಡಲಿಕ್ಕೂ ಆಗೋದಿಲ್ಲ, ಗ್ರಾಹಕರನ್ನು ಕೂಡ ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮತ್ತು ಒಂದು ಕಡೆ ನಷ್ಟವನ್ನು ಕೂಡ ಭರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆಗೆ ಈಗ ತಿಂಡಿ ಊಟದ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಿವಾರ್ಯದ ಪರಿಸ್ಥಿತಿ ಅವರಿಗೆ, ಮೊದಲೇ ನಷ್ಟದಲ್ಲಿರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಹೋಗುವ ಮುನ್ನ ಸಹಜವಾಗಿ ಈಗ ಇವತ್ತಿಂದ ರೇಟನ್ನು ನೋಡಿದಂಥ ಟೈಮ್ನಲ್ಲಿ ಒಂದು ಚಾಕ್ ಅಂತೂ ಆಗುತ್ತೆ ಲೈಟಾಗಿ, 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆದಾಗ. ಅದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೋಟೆಲ್ ಮಾಲೀಕರು ಜಾಸ್ತಿ ಮಾಡ್ತಾ ಇದ್ದಾರೆ. ಮುಂಚೆನೂ ಕೂಡ ಜಾಸ್ತಿನೇ ಇತ್ತು, ಇವಾಗ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಮೊದಲೇ ಗ್ಯಾಸ್ ಸಿಗ್ತಾ ಇರಲಿಲ್ಲ, ಬ್ಲ್ಯಾಕ್ ಮಾರ್ಕೆಟಲ್ಲಿ ತಗೊಳ್ತಾ ಇದ್ರು. 2000 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟ್ 4000 5000 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ. ಈಗ ಮೊದಲೇ 1000 ರೂಪಾಯಿ ಜಾಸ್ತಿ ಮಾಡಿದಂಥ ಹಿನ್ನೆಲೆಯಲ್ಲಿ ಹತ್ತತ್ರ 3200 ರೂಪಾಯಿ ಏನೋ ಆಗಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟು. 3200 ರೂಪಾಯಿ ಇರುವಂಥದ್ದು ಹತ್ತತ್ರ ಈಗ ಒಂದು 6000 ರೂಪಾಯಿ ಆದರೂ 6000 ರೂಪಾಯಿ ಕೊಟ್ಟು ತಗೊಳ್ಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಹೋಟೆಲ್ ಉದ್ಯಮ ನಷ್ಟದಲ್ಲಿದೆ, ಈಗ 1000 ರೂಪಾಯಿ ಆಲ್ಮೋಸ್ಟ್ ರೇಟನ್ನು ಜಾಸ್ತಿ ಮಾಡಿದಂಥ ಹಿನ್ನೆಲೆಯಲ್ಲಿ ಆ ನಷ್ಟವನ್ನು ಸರಿದೂಗಿಸ್ಬೇಕು ಅಂದರೆ ಸಹಜವಾಗಿ ಗ್ರಾಹಕರ ಮೇಲೆ ಹಾಕಬೇಕಾಗತ್ತೆ. ತಿಂಡಿ ಊಟದ ರೇಟ್ ಎಲ್ಲ ಎಷ್ಟು ಜಾಸ್ತಿ ಆಗ್ತದೆ, ಗ್ರಾಹಕರು ಏನು ಹೇಳ್ತಾರೆ, ಸಹಜವಾಗಿ ಅಡ್ಜಸ್ಟ್ ಆಗಲೇಬೇಕಾದಂಥ ಪರಿಸ್ಥಿತಿ ಈಗ ಬರುವಂಥ ಗ್ರಾಹಕರಿಗೂ. ಹೌದು, ಖಂಡಿತ ಪೃಥ್ವಿ. ನಿನ್ನೆಯಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ದರ 991 ರೂಪಾಯಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ, ಅಂದರೆ ಹೆಚ್ಚು ಕಮ್ಮಿ 1000 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಸೊ ಇದರ ಹೊರೆ ಸಹಜವಾಗಿ ಜನಸಾಮಾನ್ಯರ ಮೇಲೆ, ಗ್ರಾಹಕರ ಮೇಲೆ ಬೀಳುವಂಥದ್ದು. ಅಂದರೆ ಎರಡು ರೀತಿಯಾಗಿರುವಂಥ ಸಾಧ್ಯತೆಗಳು ಇಲ್ಲಿ ಹೋಟೆಲ್ ಉದ್ಯಮಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು, ನಾವು ಅನಿವಾರ್ಯವಾಗಿ ಗ್ರಾಹಕರ ಮೇಲೆ ಅದನ್ನು ಹೇರಬೇಕಾಗತ್ತೆ, ಅಂತಂದರೆ ಮೆನುವಿನ ದರವನ್ನು ಏರಿಕೆ ಮಾಡಬೇಕಾಗುತ್ತೆ. ಅಲ್ಲದಿದ್ದರೆ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ ಇರುವಂಥ 18% GST ಏನಿದೆ ಅದನ್ನು ಕೈ ಬಿಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು RBI ಬ್ಯಾಂಕ್ ಬಳಿ ಇರುವಂಥ ಒಂದು ನಿಸರ್ಗ ರೆಸ್ಟೋರೆಂಟ್ನಲ್ಲಿದ್ದೀನಿ. ಇಲ್ಲೂ ಕೂಡ ಸಹಜವಾಗಿ ಒಂದು 5 ರಿಂದ 10 ರೂಪಾಯಿ ನಾವು ಜಾಸ್ತಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಮಾಲೀಕರು ಹೇಳ್ತಾ ಇದ್ದಾರೆ. ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟು ಜಾಸ್ತಿ ಆಗಿದೆ ನಿನ್ನೆಯಿಂದ, ಹೋಟೆಲ್ ಮೆನು ರೇಟು ಕೂಡ ಜಾಸ್ತಿ ಮಾಡಬೇಕಾಗಿರೋಂಥ ಪರಿಸ್ಥಿತಿ. ಸೊ ಜನಸಾಮಾನ್ಯರ ಮೇಲೆ ಹೆಂಗೆ ಪರಿಣಾಮ? ಏನು ಮಾಡೋಕ್ಕಾಗಲ್ಲ ಸರ್, ಮಾಡಲೇಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಷ್ಟೇ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಮಾಡಲೇಬೇಕು ಅವರು. ಈ ಯುದ್ಧ ಶುರುವಾದ ಮೇಲೆ ಸಿಲಿಂಡರ್ ದೊಡ್ಡ ಸಮಸ್ಯೆ ಆಗುತ್ತೆ. ಹೌದು. ಇವಾಗ ಏನಾಗಿದೆ ಅಂದರೆ ಪ್ರತಿಯೊಂದನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ನಾವೇ ಅಡ್ಜಸ್ಟ್ ಮಾಡ್ಕೊಂಡು. ಹೋಟ್ಲವರು ಇನ್ನೇನು ಮಾಡ್ತಾರೆ, ಇವಾಗ 1000 ರೂಪಾಯಿ ಒಂದು ಸಿಲಿಂಡರ್ ಮೇಲೆ 2000 ಆಯಿತು, 3000 ಆಗಿದೆ. 3000 ಅಂದರೆ ಇವರು ಒಂದು 50 ರೂಪಾಯಿ ರೈಸ್ ಮಾಡ್ತಾರೆ ಅಷ್ಟೇ. ಮಾಡಲೇಬೇಕು, ನಾವು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ನಾವು ಅಡ್ಜಸ್ಟ್ ಮಾಡೋದು. ಹೌದು ಸರ್, ಅಷ್ಟೇ. ಮೇಡಮ್, ಹಿಂಗೆ ಆದರೆ ಮನೆ ನಡೆಸೋದು, ಹೊರಗಡೆ ಊಟ ತಿಂಡಿನೇ ಮಾಡೋಂಗಿಲ್ಲ ನಾವು. ಏನಂತ ಹೇಳೋಣ, ಮಾಡಲೇಬೇಕು, ಅನಿವಾರ್ಯ ಮಾಡಲೇಬೇಕು. ಹಳ್ಳಿಯಲ್ಲಿ ಹೆಂಗೋ ಆಗೋಗುತ್ತೆ, ಇನ್ನು ಸಿಟಿಗಳಲ್ಲಿ ಟೌನ್ಗಳಲ್ಲಿ ಗ್ಯಾಸೇ ಬೇಕಾಗುತ್ತೆ. ಹೋಟೆಲ್ಗಳಲ್ಲಿ 10 ರೂಪಾಯಿ 20 ರೂಪಾಯಿ ಎಷ್ಟಾದರೂ ತಿನ್ನಲೇಬೇಕು, ಅನಿವಾರ್ಯ. 500 ರೂಪಾಯಿ 600 ರೂಪಾಯಿ ಖರ್ಚು ಮಾಡೋ ಕಡೆ 1000 ರೂಪಾಯಿ ಖರ್ಚು ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಗೆ ಊಟದ ಅವಶ್ಯಕತೆ ಇರುತ್ತೆ, ಅವ್ರಿಗೂ ಗ್ಯಾಸ್ ತೊಂದರೆ ಇರುತ್ತೆ, ಆಗುತ್ತೆ. ಮೇಡಮ್ ನಮಸ್ತೆ. ಅಂದರೆ ನಿನ್ನೆಯಿಂದ ಕಮರ್ಷಿಯಲ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಹೋಟೆಲ್ ಮೆನುವಿನ ರೇಟಲ್ಲಿ ಕೂಡ ಜಾಸ್ತಿ ಮಾಡ್ತೀವಿ. ಇಂಪ್ಯಾಕ್ಟ್ ಆಗುತ್ತೆ ಪಬ್ಲಿಕ್ಸ್ ಮೇಲೆ? ಖಂಡಿತವಾಗಿ ಆಗುತ್ತಲ್ಲ. ನಾವು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಬೇಸಿಕಲಿ ನಾವು ಹೆಂಗಂದರೆ ಕಷ್ಟ ಬಂದಾಗ ಗೊತ್ತಾಗುತ್ತೆ, ಮುಂಚೆ ಏನು ಮಾಡಬೇಕಂತ ನಾವು ಯೋಚನೆನೂ ಮಾಡಲ್ಲ, ಪ್ರಿಕಾಷನ್ಸು ತೊಗೊಳ್ಳಲ್ಲ, ಗೌರ್ಮೆಂಟ್ನ ಬ್ಲೇಮ್ ಮಾಡ್ತೀವಿ, ಹೋರಾಟನೂ ಮಾಡಲ್ಲ ಅದಕ್ಕೆ.
ನಾವು ಅನುಭವಿಸ್ಬೇಕಷ್ಟೆ. ಸರ್ ನಿಮಗೆ ಆದರೆ ಕಷ್ಟ ಭಾಳ. ಎಲ್ಲ ವಿ ಶುಡ್ ಅಕ್ಸೆಪ್ಟ್ ಎವ್ರಿಥಿಂಗ್ ಆ್ಯಸ್ ಇಟ್ ಕಮ್ಸ್ ಅಷ್ಟೇ. ಪೃಥ್ವಿ, ಮುಖ್ಯವಾಗಿ ಯಾವ ರೀತಿಯಾಗಿರುವಂಥ ದರ ಏರಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮಾಲೀಕರು ಅನ್ನೋದ್ರ ಬಗ್ಗೆ ಆ ಮಾಲೀಕರನ್ನ ಮಾತಾಡ್ಸೋಣ. ಸರ್, ಇವತ್ತು ನಿನ್ನೆಯಿಂದ ದರ ಏರಿಕೆ ಆಗಿರುವಂಥದ್ದು. ಸೊ ಮೆನು ಏರಿಕೆ ಆಗ್ತಾ ಇದೆ ಎಲ್ಲ ಕಡೆ ನಗರದಲ್ಲಿ, ಬೇರೆ ಬೇರೆ ಹೋಟ್ಲುಗಳಲ್ಲಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ನಿಮ್ಮ ಹೋಟ್ಲಲ್ಲಿ ಹೆಂಗಿದೆ ಪರಿಸ್ಥಿತಿ? ಇಲ್ಲ, ಖಂಡಿತ ಒಂದು ತಿಂಗಳ ಹಿಂದೆಯೇ ನಾವು ಜಾಸ್ತಿ ಮಾಡಿದ್ವಿ, ಮತ್ತೆ ಪದೇ ಪದೇ ಮಾಡೋಕ್ಕಾಗಲ್ಲ. ಸರ್ಕಾರಗಳು ಈ ದರ ಏರಿಕೆ ಮಾಡ್ತಾ ಇರುತ್ತೆ, ಇವತ್ತು ಮಾಡ್ತೀವಿ, ಇನ್ನು 15 ದಿವಸ ಬಿಟ್ಟು ಮತ್ತೆ ಒಂದು 500 ರೂಪಾಯಿ ಜಾಸ್ತಿ ಮಾಡುತ್ತೆ. ಅದೇ ರೀತಿ ನಾವು ಮಾಡೋಕ್ಕಾಗಲ್ಲ. ನಾವು ಕೆಲವೊಂದು ಸಲ ಎಷ್ಟೋ ಬಾರಿ ನಾವು ನಷ್ಟದಲ್ಲೇ ನಡೆಸ್ತಾ ಇರ್ತೀವಿ. ಕೆಲವೊಂದು ರೇಟ್ಗಳು ಜಾಸ್ತಿ ಆಗಿರುತ್ತೆ, ನೋಡೋಣ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 3-4 ತಿಂಗಳು ವೆಯ್ಟ್ ಮಾಡಿಬಿಟ್ಟು ನಾವು ದರ ಏರಿಕೆ ಬಗ್ಗೆ ನಿರ್ಧಾರ ಮಾಡ್ತೀವಿ. ನಾವು ಹೋದ ತಿಂಗಳಲ್ಲೇ ಜಾಸ್ತಿ ಮಾಡಿರೋದ್ರಿಂದ 1 ತಿಂಗಳಾಯಿತು, ಮತ್ತೆ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ. ಇದು ಯಾಕಂದ್ರೆ 3-4 ತಿಂಗಳು ನಾವು ಕಾಯಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಈ ಗ್ಯಾಸ್ ಬಳಸೋದೆ ಅಥವಾ ಈ ದರ ಏನು ಈಗ ರೇಟ್ ಜಾಸ್ತಿ ಮಾಡಿದಾರೋ ಅದಕ್ಕೆ ಪರ್ಯಾಯ ಯೋಚನೆ ಮಾಡಿದಾಗ ನಾವು ಗ್ರಾಹಕರಿಗೆ ದರ ಏರಿಕೆ ಮಾಡುವಂಥ ಒಂದು ಸಂಭವ ಬರಲ್ಲ. ಪರ್ಯಾಯ ವ್ಯವಸ್ಥೆ ಅಂದರೆ ಇದ್ಲು ಒಲೆ, ಆಮೇಲೆ ಡೀಸೆಲ್ ಒಲೆ ಇದೆ, ಆಮೇಲೆ ಕಟ್ಟಿಗೆ ಒಲೆ ಇದೆ, ಎಲೆಕ್ಟ್ರಿಕಲ್ ಬಾಲ್, ಇದೆಲ್ಲ ನಿಮ್ಮ ಕಡಿಮೆ ದರದಲ್ಲಿ ನಮ್ಮ ಖರ್ಚು ವೆಚ್ಚಗಳು ಆಗುತ್ತೆ. ಆ ಒಂದು ಪ್ರಯತ್ನಗಳು ಮಾಡ್ತಾ ಇದ್ವಿ. ಅಂದರೆ ಮುಖ್ಯವಾಗಿ ಇಲ್ಲಿ ಗ್ರಾಹಕರ ನಮ್ಮ ಜೊತೆಗಿರುವಂಥ ಸಂಬಂಧ ಗುಡ್ವಿಲ್ ಏನಿದೆ ಅದನ್ನು ಕಾಪಾಡ್ಕೋಬೇಕಾಗುತ್ತೆ. ಆ ಕಾರಣಕ್ಕಾಗಿ ಬೆಲೆ ಏರಿಕೆ ಮಾಡಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನು ಉದ್ಯಮಿಗಳು ಹೇಳ್ತಾರೆ. ಮತ್ತು ಸಹಜವಾಗಿ ಗ್ರಾಹಕರು ಕೂಡ ನಮ್ಮ ಮೇಲೆ ಹೊರೆ ಬೀಳುತ್ತೆ, ಆದರೆ ಏನು ಮಾಡೋದು, ಪರಿಸ್ಥಿತಿ ಹೆಂಗಿದೆಯಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.